ಇನ್ನು ಮುಂದಕ್ಕೆ ಇನ್ನು 100 ಡೇಸ್ ಆಗ್ಬೋದು. ಅದು ದೈವ ಇಚ್ಛೆ, ಆಡಿಯನ್ಸ್ ಇಚ್ಛೆ. ಪ್ರಯತ್ನ ಮಾಡಿದ್ದೀವಿ. ಇದಕ್ಕೆಲ್ಲ ಸಪೋರ್ಟ್ ಮಾಡಿದಂಥ ಆ ಮಾಧ್ಯಮ ಮಿತ್ರರಿಗೆ, ಆಡಿಯನ್ಸ್ಗೆ ಎಲ್ಲರಿಗೂ ಧನ್ಯವಾದಗಳು. ಧನ್ಯವಾದ ಸರ್. ಹಾಗೆ ಈ ಸಿನಿಮಾ ನಿರ್ಮಾಪನೆ ಮಾಡಬೇಕು ಅಂದಾಗ ನಿಮ್ಗೆ ಉಳಿದಂತಹ ಒಂದು ಐಡಿಯಾಗಳು ಸರ್? ನಮಸ್ಕಾರ. ಎಸ್ಪೆಷಲಿ ಮಾಧ್ಯಮದವ್ರಿಗೆ, ಆಡಿಯನ್ಸ್ಗೆ, ಇದು ನನಗೆ ತುಂಬ ಖುಷಿ ಕೊಡುತ್ತ ಸಿನಿಮಾ. ಇದು 50 ದಿನ ಓಡುತ್ತಲ್ವ, ಇದೇ ಒಂದು ದೊಡ್ಡ ನಮಗೆ ಸಂಭ್ರಮ. ಇದಕ್ಕೆ ಹೆಲ್ಪ್ ಮಾಡಿದವರು ನನ್ನ ಜೊತೆಯಲ್ಲಿ ಈ ಸಿನಿಮಾ ಮುಗಿಸೋಕ್ಕೆ ಯಾರ್ಯಾರು ಕೈ ಜೋಡಿಸಿದ್ದಾರೆ, ಪ್ರೊಡ್ಯೂಸರ್ಸ್ಗೆಲ್ಲ ಅವ್ರಿಗೂ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಆಮೇಲೆ ನಮ್ಮ ಟೆಕ್ನಿಷಿಯನ್ಸ್ಗೆ ಮತ್ತು ನಮ್ಮ ಆರ್ಟಿಸ್ಟ್ಗಳಿಗೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಐ ಆಮ್ ವೆರಿ ಹ್ಯಾಪಿ ಟು ಡೂ ಸಚ್ ಅ ಬಿಗ್ ಫಿಲ್ಮ್. ಐ ಆಮ್ ವೆರಿ ಹ್ಯಾಪಿ. ಥ್ಯಾಂಕ್ ಯು ಒನ್ಸ್ ಅಗೇನ್. ಥ್ಯಾಂಕ್ ಯು ಸರ್. ಸಂಗೀತ ನಿರ್ದೇಶಕರು ಯಶಸ್ ನಾಚಪ್ಪ ಅವರು, ಈ ಸಿನಿಮಾದ ಒಂದು ಪ್ರಬಲತೆ ಅಂತ ಹೇಳಿದ್ರೆ ಸಂಗೀತ. 7 ಸಾಂಗ್ಗಳಿದಾವೆ. ಈ ಸಿನಿಮಾ ಬಗ್ಗೆ ಹೇಳೋದಾದ್ರೆ ಸರ್, 50 ದಿನ ಕಂಪ್ಲೀಟ್ ಆಗಿದೆ. ಎಲ್ರಿಗೂ ನಮಸ್ಕಾರ. ಎಸ್, 50 days, it is something special and content for the first movie. I would really thank ನಮ್ಮ ಡೈರೆಕ್ಟರ್ ಹರಿವರಾಸನಂ ಸರ್ ಮತ್ತೆ ಯತಿರಾಜ್ ಸರ್ ಮತ್ತೆ ಕೋ ಪ್ರೊಡ್ಯೂಸರ್ಸ್ ಎಲ್ಲರಿಗೂ ಫಾರ್ ಗಿವಿಂಗ್ ಮಿ ದಿಸ್ ಆಪರ್ಚುನಿಟಿ. ಮೊದಲನೇ ಸಿನಿಮಾ 50 days ಓಡುತ್ತೆ ವಿತ್ ಗಿವಿಂಗ್ ಮಿ ದಿಸ್ 7 songs ವಿತ್ 17 ಗುಡ್ ಸಿಂಗರ್ಸ್, ಲೆಜೆಂಡ್ ಸಿಂಗರ್ಸ್. ಅಂದರೆ ಐ ಆಮ್ ರಿಯಲಿ ಬ್ಲೆಸ್ಡ್. ಆ್ಯಂಡ್ ಅಫ್ಕೋರ್ಸ್ 50 ಇದ್ರ ಮೇಲೆ ಐ ಆಸ್ಕ್ ಈಚ್ ಅಂಡ್ ಎವ್ರಿ ಒನ್ ಟು ಎಲ್ಲರೂ ಸಪೋರ್ಟ್ ಮಾಡಿ ಅನದರ್ 50 ಇಂದ 100 days ಹೋಗ್ಲಿ ಅಂತ ಕೇಳ್ಕೊತೀನಿ. ಸೊ ಥ್ಯಾಂಕ್ ಯು. ಎಡಿಟರ್ ಶಿವಕುಮಾರ್ ಸರ್, ಈ ಸಿನಿಮಾದ ಬಗ್ಗೆ ಹೇಳೋದಾದ್ರೆ? ಎಲ್ರಿಗೂ ನಮಸ್ಕಾರ. ಎಲ್ಲ ಮಾಧ್ಯಮದ ಮಿತ್ರರಿಗೂ ಮತ್ತೆ ಎಲ್ಲ ಟೆಕ್ನಿಷಿಯನ್ಸ್ಗೂ ನಾನು ನಮಸ್ಕಾರ. ಫಸ್ಟ್ನೇ ದಿನ ನಾವು ಪ್ರೆಸ್ ಮೀಟ್ ಅಲ್ಲಿ ಬಂದಿದ್ವಿ, ಮಾತಾಡಿದ್ವಿ. 50ನೇ ದಿನ ಬರ್ತೀವಿ ಅಂತ ಅನ್ಕೊಂಡಿರಲಿಲ್ಲ, ಬಟ್ ಸಕ್ಸಸ್ ಆಗಿದೆ. ಅದು ಈಗ ಒಂದೇ ಥಿಯೇಟರ್ ಅಲ್ಲಿ ಹೋಗ್ತಾ ಇರೋದು. ಅದು ನಮಗೆ ಹರಿ ಸರ್ಗೆ ಹೇಳಿದ್ವಿ, ಸರ್ ಎಕ್ಸ್ಟೆಂಡ್ ಮಾಡಿ, ಬಿಕಾಸ್ ಮ್ಯೂಸಿಕಲಿ ಆಗ್ಬೋದು, ಎಮೋಷನಲಿ ಆಗ್ಬೋದು, ಸಬ್ಜೆಕ್ಟ್ ಆಗ್ಬೋದು, ಇದೆಲ್ಲ ತುಂಬಾ ಚೆನ್ನಾಗಿದೆ ಅಂತ ನಾನು ಎಡಿಟ್ ಮಾಡ್ಬೇಕಾದ್ರೆ ನಾನು ಟೇಬಲ್ ಮೇಲೆ ಹೇಳಿದ್ದೆ, ಸರ್ ಇದು ಒಂದು ಹಂತಕ್ಕೆ ಚೆನ್ನಾಗಿದೆ ಸರ್, ರೀಚ್ ಮಾಡಬೇಕು, ಜನ ಅದೇ ತರ ಒಪ್ಕೊಬೇಕು ಅಂತ. ಈಗ ಎಲ್ಲ ಆಡಿಯನ್ಸು ಮತ್ತೆ ನಿಮ್ಮ ಸಪೋರ್ಟ್ ಇಂದ 50 days ವರ್ಗೂ ಬಂದಿದೆ. ಇನ್ನು 100 days ವರ್ಗೂ ಹೋಗ್ಬೇಕು. ಹಂಗೆ ಈಗ ಅವರು ಕ್ಯಾಪ್ಟನ್ ಆಫ್ ದ ಶಿಪ್ ಯಾರಿದ್ದಾರೆ ನಮ್ಮ ಡೈರೆಕ್ಟ್ರು, ಅವ್ರಿಗೆ ಸಕ್ಸಸ್ ಸಿಗ್ಬೇಕು, ಮತ್ತೆ ಮುಂದೆ ಅವ್ರ ಫ್ಯೂಚರ್ ಇದೇ ತರ ಒಳ್ಳೆ ಸಿನಿಮಾಗಳು ಮಾಡಬೇಕು ಅಂತ ನಮ್ಮ ಆಸೆ ಎಲ್ರಿಗೂ. ನಮ್ಮ ಟೆಕ್ನಿಷಿಯನ್ಸ್ ಯಾರು ಸಪೋರ್ಟ್ ಮಾಡಿದ್ದಾರೆ ಪ್ರತಿಯೊಬ್ಬರಿಗೂ ನನ್ನ ಥ್ಯಾಂಕ್ಸ್. ಈ ಸಕ್ಸಸ್ ಕಾರಣ ಫಸ್ಟ್ ಆಫ್ ಆಲ್ ನಮ್ಮ ನಿರ್ದೇಶಕರಿಗೆ ಹೇಳಬೇಕು. ಯಾಕಂದ್ರೆ ಅದರ ಕಷ್ಟ ಎಷ್ಟು ತಿಂದಿದ್ದಾರೆ ಅಂತ ಅವರೊಬ್ರು ಮಾತ್ರ ಗೊತ್ತು. ಫಸ್ಟ್ ಡೇ ಇಂದ ಯಾವ ರೀತಿ ಶ್ರಮ ಪಟ್ಟಿದ್ದಾರೆ ಅನ್ನೋ ಕಾರಣ ಈ 50 ದಿವಸದಲ್ಲಿ ಕಾಣ್ತಾ ಇದೆ. ಮತ್ತೆ ನಿರ್ಮಾಪಕರಿಗೆ, ಮತ್ತೆ ಕೋ ಪ್ರೊಡ್ಯೂಸರ್ಗಳಿಗೆ, ನಮ್ಮ ಕಲಾವಿದರಿಗೆ, ಇದಕ್ಕಿಂತ ಹೆಚ್ಚಾಗಿ ಆಡಿಯನ್ಸ್, ಈ ಸಕ್ಸಸ್ ಕಾರಣಕರ್ತರು ಆಡಿಯನ್ಸೇ. ಮತ್ತೆ ಈ ಒಂದು ದಿವಸ 50 ದಿವಸ ಈ ಸಂಭ್ರಮದಲ್ಲಿ ಹೇಳ್ಬೇಕಂದ್ರೆ ಸಿನಿಮಾಗಳು ಓಡೋದೇ ಹೆಚ್ಚು ಕಮ್ಮಿ. ಎಷ್ಟೋ ಸಿನಿಮಾಗಳಲ್ಲಿ ಬಂದು ಅದು ನಮ್ಮ ಸಿನಿಮಾ ಒಂದು 50 ದಿವಸ ಆಗಿದೆ. ಅದು ಕ್ರೆಡಿಟ್ಸ್ ಕೊಟ್ಟು ನಮ್ಮ ನಿರ್ದೇಶಕರು ಮತ್ತೆ ನಿರ್ಮಾಪಕರು, ಕೋ ಪ್ರೊಡ್ಯೂಸರ್ ಮತ್ತೆ ಟೆಕ್ನಿಷಿಯನ್ಸ್ ಮತ್ತೆ ಆಡಿಯನ್ಸ್ ಮತ್ತೆ ಪತ್ರಿಕಾ ಮಾಧ್ಯಮದವರು ಮತ್ತೆ ಮೀಡಿಯಾ ಮಾಧ್ಯಮದವರು ಆಮೇಲೆ ಸೋಷಿಯಲ್ ಮೀಡಿಯಾದವರಿಗೆಲ್ಲ ಹೃತ್ಪೂರ್ವಕ ಧನ್ಯವಾದಗಳು. ಎಕ್ಸಾಮ್ ಇತ್ತು, ನಾಳೆ ಲಾಸ್ಟ್ ಆಗ್ತಾ ಇದೆ SLC. 3ನೇ ತಾರೀಕಿಂದ ಭೂಮಿಕಾ ಮತ್ತು ಎಲ್ಲಾ ಸಿಂಗಲ್ ಥಿಯೇಟರ್ಗಳಲ್ಲಿ ರಿಲೀಸ್ ಮಾಡ್ತಾ ಇದ್ದೀವಿ. ಒಂದು 45 ಥಿಯೇಟರ್ ಈ ವಾರ ಎಕ್ಸ್ಟೆಂಡ್ ಆಗುತ್ತೆ ಸರ್. ಈ ಪ್ರೆಸೆಂಟ್ 13 ಥಿಯೇಟರ್ ಓಡ್ತಾ ಇದೆ ಸರ್. 13 ಥಿಯೇಟರ್ ಇದೆ. ಬೆಂಗಳೂರಲ್ಲಿ ಮಾತ್ರ AMB ಒಂದೇ ಪ್ಲಾನ್ ಮಾಡಿರೋದು. ಇಲ್ಲೇ GT ಮಾಲಲ್ಲೇ 39 ದಿನ 40 ದಿನ ಆಗಿತ್ತು. ನಮ್ದು ಶುಕ್ರವಾರ, ಶನಿವಾರ, ಭಾನುವಾರದವರೆಗೂ 60 ಸೀಟ್ 70 ಸೀಟ್ ಬುಕ್ ಆಗಿದ್ರು ಕೂಡ ದುರಂಧರ್ ಬಂತು ಅಂತ ಅನ್ಬಿಟ್ಟು ಅವರು ಒಂದಷ್ಟು ಓಲ್ಡ್ ಆಗಿದ್ರಿಂದ ನಾವು ಅಲ್ಲಿಗೆ AMBಗೆ ಪ್ಲಾನ್ ಮಾಡೋದು. ಇಲ್ಲಾಂದ್ರೆ ಇಲ್ಲೇ 50 days ಆಗ್ತಿತ್ತು ಸರ್. ಸರ್ OTT ಅಮೆಜಾನ್ ಸರ್ ಆಗಿದೆ ಸರ್. ಸರ್ ಪೇಪರ್ ರಿವ್ಯೂ ಮತ್ತೆ ಇನ್ನೂ ಒಂದಷ್ಟು ಪ್ಲಾನ್ ಮಾಡಿದ್ದೀವಿ ಸರ್. ಕೂಡ ಮುನೀಂದ್ರ ಸರ್, ಯಾಕೆಂತಂದ್ರೆ ಅವ್ರು ಸರಿಯಾಗಿ ಗೈಡ್ಲೈನ್ ಮಾಡಲಿಲ್ಲ ಅಂದ್ರೆ ನಾವು ಈ ಹಂತಕ್ಕೆ ಬರ್ತಿರ್ಲಿಲ್ಲ. ಈಗ ಮತ್ತೆ ಥಿಯೇಟರ್ ಎಕ್ಸ್ಟೆಂಡ್ ಆಗಬೇಕು ಅಂತಂದ್ರೆ ಕಾರಣನೂ ಕೂಡ ಅವರೇನೆ. ಈಗ ಹೋದ ವಾರನೂ ಕೂಡ ಒಂದು 8-10 ಥಿಯೇಟರ್ ರೇಸ್ ಆಯ್ತು. ಈ ವಾರನೂ ಕೂಡ ಭೂಮಿಕಾ ಇನ್ನ ಒಂದಷ್ಟು ಥಿಯೇಟರ್ಗಳು ರೇಸ್ ಆಗ್ಬೇಕಾದ್ರೆ ಮುನೀಂದ್ರ ಸರ್ ಕಾರಣ. MP ಫಿಲಮ್ಸ್ ಹಣ ಬರ್ಬೇಕು, ಬನ್ನಿ ಮುನೀಂದ್ರ ಸರ್. ಈಗ ಎಲ್ಲರೂ ಎಲ್ಲ ಸಿನಿಮಾ ಹೊಸ ಸಿನಿಮಾಗಳು ಬರ್ತಾ ಇರೋದು ಮುಂದೆ ಥಿಯೇಟರ್ ಇಲ್ಲ ಅಂತ
ಇದಕ್ಕೆ ಮುಂಚೆ ಒಂದು ಕಂಗ್ರ್ಯಾಚುಲೇಷನ್ ಬ್ರದರ್ ಅಂತ ಮಾಡಿದ್ದೆ ಸರ್, ಅದು ಆಗಿತ್ತು. ಇದು 2ನೇ ಸರ್. ಖಂಡಿತ ಈ ನೆಕ್ಸ್ಟ್ ವೀಕಲ್ಲಿ ಒಂದಷ್ಟು ಥಿಯೇಟರ್ ಎಕ್ಸ್ಟೆಂಡ್ ಮಾಡ್ತೀನಿ. ಬುದ್ಧಿವಂತ. ತುಂಬ ಖುಷಿಯಾಗುತ್ತೆ 50ನೇ ದಿನ ಬಂದಿರೋದು. ಹಾಗೆ ಎಲ್ರಿಗೂ ಥ್ಯಾಂಕ್ಸ್, ನಮ್ಮ ನ್ಯೂಸ್ ರಿಪೋರ್ಟರ್ಸ್ ಹಾಗೆ ಆಡಿಯನ್ಸ್ ಎಲ್ಲರಿಗೂ ತುಂಬ ಥ್ಯಾಂಕ್ಸ್ ಅಂತ ಹೇಳ್ಬೋದು ಅಷ್ಟೇ. ಇದು ಲೆಕ್ಕ ಇಡಲಿಲ್ಲ ಆಗಿದೆ, ಒಂದು ಸ್ವಲ್ಪ ಹೇಳೋದು ಏಟು ಮಾಡಿದೆ. ಸೊ ಹೀಗೆ ಸಪೋರ್ಟ್ ಮಾಡ್ತೀರಿ ಅಂತ ಕೇಳಲಿಕ್ಕೆ ಇಷ್ಟಪಡ್ತೀನಿ ಎಲ್ಲರಿಗೂ. ಥ್ಯಾಂಕ್ ಯು ಸರ್. ಮೈಸೂರು ರಮಾನಂದ್ ಸರ್. ಇಲ್ಲಿ ಬಂದಿರುವ ಎಲ್ಲರಿಗೂ ನಮಸ್ಕಾರ. ನಾವು ಭಾರತೀಯರು ಮಾತನಾಡೋದು ಜಾಸ್ತಿ, ಕೆಲಸ ಮಾಡೋದು ಕಡಿಮೆ. ಮಾತು ಕಡಿಮೆ ಮಾಡಿ ಕೆಲಸವನ್ನು ಜಾಸ್ತಿ ಮಾಡಿದಂಥವ್ರು. ಜೊತೆಗೆ ನನ್ನಂತ ಒಬ್ಬ ಹಿರಿಯ ಕಲಾವಿದನಿಗೆ ಇಲ್ಲಿ ಪ್ರಾರಂಭದಲ್ಲಿ ಯಂಗ್ ಗೆಟಪ್ ಅಲ್ಲಿ ಬರ್ತೀನಿ, ಓಲ್ಡ್ ಗೆಟಪ್ ಅಲ್ಲಿ ಬರ್ತೀನಿ, ಅದೆಲ್ಲದರ ಜೊತೆಗೆ 80 ದಿನಗಳ ಕಾಲ ನಿರಂತರವಾಗಿ ಶೂಟಿಂಗ್ ಮಾಡ್ತಾರಲ್ಲ, ಹಗಲು ರಾತ್ರಿ 4 ಗಂಟೆ ಸಮಯದಲ್ಲಿ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಎದ್ದು ನಾನು ಶೂಟಿಂಗ್ ಅಲ್ಲಿ ಭಾಗವಹಿಸ್ತಾ ಇದ್ದೆ. ಜೊತೆಗೆ ಏನಪ್ಪಾ ಅಂತ ಹೇಳಿದ್ರೆ, ಇವರ ರಾತ್ರಿ ಶೂಟಿಂಗ್ ಮುಗಿದ್ಮೇಲೆ 2 ಗಂಟೆ ಮುಗಿದ್ರು ಇದ್ ಮಾಡ್ತಿರ್ಲಿಲ್ಲ, ಮಲಗ್ತಿರ್ಲಿಲ್ಲ. ನಾನು ಎಚ್ಚರವಾಗಿರ್ತಿದ್ದೆ, ವಯಸ್ಸಾಗಿದೆ ಅಂತಲ್ಲ, ನನ್ಗೆ ಅಭ್ಯಾಸ ಅದು ನೋಡಿದ್ರೆ ಅವ್ರು ಕೆಲಸದಲ್ಲಿ ನಿರತರಾಗಿರೋರು. ಈ ಸಿನಿಮಾ ನೋಡಿದ ಮೇಲೆ ನನಗೆ ಪಬ್ಲಿಕ್ ಒಪಿನಿಯನ್ ಕೇಳಿದ ಮೇಲೆ ನನಗೆ ಮೈಸೂರು ರಮಾನಂದ್ ಅಂತ ಯಾರು ಮಾತಾಡಿಸ್ತಾ ಇಲ್ಲ. ಈಗ ಹುಲಿ ಮೀಸೆ ಹುಂಜನ್ ನಂಜೇಗೌಡರ ಮಗ ಹುಲಿಯಪ್ಪ ಅಂತ ಮಾತಾಡ್ತಾರೆ. ಏನ್ ಹೇಳ್ಬೇಕು ಅನ್ನೋದು ಅವ್ರಿಗೆ ಗೊತ್ತಾಗೋದಿಲ್ಲ. ಎಮೋಷನಲ್ಲಿ ಮಾತಾಡಕ್ಕೆ ಆಗ್ತಾ ಇಲ್ಲ. ಸಿನಿಮಾ ಆಗಿದೆ, ಅದ್ಭುತವಾಗಿ ಬಂದಿದೆ. ಈ ರೀತಿಯ ಚಿತ್ರವನ್ನ ಇಷ್ಟು ಕೊರೋನಾ ಬಂದ ನಂತರದ ದಿನಗಳಲ್ಲಿ ನಾವು ನೋಡಿರ್ಲಿಲ್ಲ. ಬಹಳ ಅತ್ಯುತ್ತಮ. ಇದನ್ನ ಕನ್ನಡ ಚಿತ್ರರಂಗದ ಪ್ರೇಕ್ಷಕ ಪ್ರಭುಗಳು ನೋಡಿ 100 ದಿನಗಳನ್ನ ಓಡಿಸಬೇಕು. ಖಂಡಿತ ಓಡುತ್ತೆ ಅಂತೇಳಿ ಅವರೆಲ್ಲರ ಆಶೀರ್ವಾದ, ಶುಭ ಹಾರೈಕೆಯನ್ನು ಮಾಡಿದ್ದಾರೆ. ಖಂಡಿತ ಓಡುತ್ತೆ ಅನ್ನೋದು ನನ್ನ ಅನಿಸಿಕೆ, ಅಭಿಪ್ರಾಯ. ನಮಸ್ತೆ. ಥ್ಯಾಂಕ್ ಯು. ರಾನ್ವಿ ಶೇಖರ್. ಎಲ್ರಿಗೂ ನಮಸ್ಕಾರ. ಎಲ್ಲ ಮಾಧ್ಯಮ ಮಿತ್ರರಿಗೂ ನನ್ನ ನಮಸ್ಕಾರ. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್. ಸಿನಿಮಾ ನೋಡಿದವ್ರು ಎಲ್ಲರೂ ಕಣ್ಣಲ್ಲಿ ನೀರು ತುಂಬ್ಕೊತಾ ಇದ್ದಾರೆ. ಆ್ಯಂಡ್ ನನ್ನನ್ನು ರಾನ್ವಿ ಅನ್ನೋದಕ್ಕಿಂತ ಅವನಿ ಅಂತ ರೆಕಗ್ನೈಸ್ ಮಾಡ್ತಾ ಇದ್ದಾರೆ. ಅದೊಂದು ತುಂಬ ದೊಡ್ಡ ಖುಷಿ ಕೊಡ್ತಾ ಇದೆ. ಇದು ಎಲ್ಲ ಕ್ರೆಡಿಟ್ಸು ನಮ್ಮ ನಿರ್ದೇಶಕರು ಹರಿವರಾಸನಂ ಸರ್ಗೆ ಹಾಗೂ ನಮ್ಮ ಇಡೀ ಮಗಿ ಪುಸ್ತಕ ತಂಡಕ್ಕೆ ನಾನು ಅರ್ಪಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಇನ್ನೂ 100 days ಓಡೋವರೆಗೂ ಹೀಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ಮೋಹಿತ್. ಎಲ್ಲರಿಗೂ ನಮಸ್ಕಾರ. ಮಗ್ಗಿ ಪುಸ್ತಕ ಅನ್ನೋ ಫಿಲಮ್ ನನಗೆ ತುಂಬಾ ಇಷ್ಟ ಆಯ್ತು. ಇದಕ್ಕೆಲ್ಲ ಕಾರಣ ನಮ್ಮ ಡೈರೆಕ್ಟರ್ ಸರ್. ನಾವು 50 days ಕಂಪ್ಲೀಟ್ ಮಾಡಿದೀವಿ. ಇದು ಬರೀ 50 days ಸೆಲೆಬ್ರೇಷನ್ ಅಲ್ಲ, ಇದು ಪ್ರತಿಯೊಬ್ಬ ಟೆಕ್ನಿಷಿಯನ್ ಸೆಲೆಬ್ರೇಟ್ ಮಾಡೋ ಟೈಮ್ ಇದು. ಇದು ಒಂದು ಜರ್ನಿ ಮತ್ತೆ ನಮ್ಮ ಎಲ್ಲರ ಶ್ರಮದ ಪ್ರತಿಫಲ ಅನ್ನಕ್ಕೆ ನನ್ಗೆ ಹೇಳಕ್ಕೆ ಖುಷಿ ಆಗುತ್ತೆ. ಥ್ಯಾಂಕ್ ಯು. ಕೃಷ್ಣ. ಮಿತ್ರರಿಗೆ ಮತ್ತು ಪ್ರಿಂಟ್ ಎಲ್ಲ ನಮಸ್ಕಾರ ಹೇಳ್ಕೊಳ್ತೇನೆ. ಆಕ್ಚುಲಿ ನನ್ನ ಈ ಮಗ್ಗಿ ಪುಸ್ತಕ ಸಿನಿಮಾ 50 days ಆಚರಿಸ್ತಾ ಇದ್ದೀವಿ. ಒಂಥರ ತುಂಬಾ ಖುಷಿ ಇದೆ. ಎಲ್ಲರೂ ಹೇಳ್ದಂಗೆ ಕ್ರೆಡಿಟ್ಸ್ ಗೋಸ್ ಟು ನಮ್ಮ ಗೆಳೆಯ, ನಮ್ಮ ನಿರ್ದೇಶಕ ಹರಿಗೆ. ತುಂಬಾ ಹಗಲು ರಾತ್ರಿ ಸ್ಟ್ರಗಲ್ ಮಾಡ್ದ ಈ ಸಿನಿಮಾಗೋಸ್ಕರ. ಶೂಟಿಂಗ್ ಟೈಮ್ ಇರಲಿ, ಶೂಟಿಂಗ್ ಆದ್ಮೇಲೆ ಇರಲಿ, ತುಂಬಾ ಕಷ್ಟಪಟ್ಟು ಇಷ್ಟಪಟ್ಟು ಈ ಮಟ್ಟಕ್ಕೆ ತಂದಿದ್ದಾನೆ. ಎಲ್ಲರ ಪ್ರೋತ್ಸಾಹ ಇತ್ತು, ಇನ್ನೂ ಇರಲಿ ಅಂತ ಹೇಳಕ್ ಬಯಸ್ತೀನಿ. ನಾನು ಈ ಸಿನಿಮಾದಲ್ಲಿ ಒಂದು ಪಾತ್ರ ಮಾಡಕ್ಕೆ ಕಾರಣನೂ ನಮ್ಮ ಹರಿ. ಓವರ್ ಆಲ್ ಎಲ್ಲರಿಗೂ ಥ್ಯಾಂಕ್ಸ್ ಹೇಳಕ್ ಬಯಸ್ತೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಆಕ್ಚುಲಿ ನನ್ನ ಪಾತ್ರಗೆಲ್ಲ ಇಷ್ಟಪಟ್ಟಣ, ಚೆನ್ನಾಗಿ ಮಾಡಿದ್ದೀರಾ. ಯಾಕಂದ್ರೆ ಒಂಥರ ನೆಗೆಟಿವ್ ಆಗಿ ತುಂಬಾ ಚೆನ್ನಾಗಿ ಮಾಡಿದ್ದೀರಾ. ಯಾರ್ಯಾರು ನೋಡಿದ್ರು ಎಲ್ಲ ಅಪ್ರಿಷಿಯೇಟ್ ಮಾಡಿದ್ದಾರೆ, ಚೆನ್ನಾಗಿ ಮಾಡಿದ್ಯಾ ಅಂತ. ಅಲ್ಲ, ಮಾತುಕತೆ ಆಗ್ತಾ ಇದೆ, ನೋಡೋಣ ನೆಕ್ಸ್ಟ್ ಮೂವ್ ಆಗುತ್ತೆ. ಥ್ಯಾಂಕ್ ಯು. ಇಲ್ಲಿ ಬಂದಿರ್ತಂತ ಎಲ್ಲರಿಗೂ ತುಂಬ ಧನ್ಯವಾದಗಳು. ಮೊದಲನೇದಾಗಿ ಡೈರೆಕ್ಟರ್ ಸರ್ಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಮಗಿ ಪುಸ್ತಕ ಸಿನಿಮಾಕ್ಕೆ ನಮ್ಗೆ ಒಂದು ಒಳ್ಳೆ ಆಪರ್ಚುನಿಟಿ ಕೊಟ್ಟಿದ್ದಾರೆ. ಒಂದು ರಿಪೋರ್ಟರ್ ಕ್ಯಾರೆಕ್ಟರ್ ಇದರಲ್ಲಿ ಪ್ಲೇ ಮಾಡಿದ್ದೀನಿ.
ಖುಷಿ ಆಗತ್ತೆ. ಇವತ್ತು 50 ಡೇಸ್ವರೆಗೂ ಬಂದಿದೆ. ಇದು ಇನ್ನ ಶತದಿನೋತ್ಸವ ಆಚರಿಸ್ಬೇಕು ಅಂತ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಕಲಾವಿದರ ದಂಡನ್ನೇ ಸೇರಿಸಿ ಒಂದು ಒಳ್ಳೆ ಸಿನಿಮಾ ಮಾಡಿದಿರಿ. ಒಂದು ಪ್ರಾಮಾಣಿಕ ಪ್ರಯತ್ನವನ್ನ ಮಾಡಿ ಜನಗಳ ಮುಂದೆ ತಂದಿದ್ದೀರಿ. 50 ದಿನ ಮುಟ್ಟಿದೆ. ಬಹಳ ಇಂಥ ಕನ್ನಡ ಚಿತ್ರರಂಗದಲ್ಲಿ ಬಹಳ ಕಷ್ಟ. ಒಳ್ಳೆ ಚಿತ್ರವನ್ನ ಮಾಡಿದ್ರೂ ಕೂಡ ಸಿನಿಮಾ ನಡೆಯೋದು ಕಷ್ಟ. ಈ ಒಳ್ಳೆ ಚಿತ್ರವನ್ನ ಮಾಡಿ ಜನರನ್ನ ಮೆಚ್ಚಿಸಿ ನೀವು ಮಾಡಿದಿರಿ. ನಮ್ಮನ್ನೆಲ್ಲ ಸೇರಿಸ್ಕೊಂಡು ನೀವು ಮಾಡಿದ ಶ್ರಮ ಅಲ್ಲಿ ಕಾಣ್ತಾ ಇದೆ. ಸುಮಾರು ಜನ ಬಂದು ಮಗ್ಗಿ ಪುಸ್ತಕದಲ್ಲಿ ನಿಮ್ಮ ಪಾತ್ರ ಮಾಡಿದ್ರಿ, ನಿಮ್ಮ ಪಾತ್ರ ಚೆನ್ನಾಗಿದೆ ಅಂದರು. ನಮ್ಮ ಪಾತ್ರದ ಜೊತೆಗೆ ಹಲವಾರು ಕಲಾವಿದರುಗಳು ಮಾಡಿರುವಂಥ ಪಾತ್ರವನ್ನು ಕೂಡ ಅವ್ರು ಹೇಳಿದ್ರು. ಬಹಳ ನೀಟಾಗಿದೆ ಸಿನಿಮಾ. ನಿಮಗೆ ಇನ್ನೂ ದೊಡ್ಡ ಯಶಸ್ಸು ಸಿಗಲಿ ಅಂತ ನಾನು ಹಾರೈಸ್ತಾ ಆಶೀರ್ವದಿಸ್ತಾ ಒಂದೆರಡು ಮಾತನ್ನ ಹಂಚ್ಕೋತಾ ಇದ್ದೀನಿ ಅಷ್ಟೇ. ನಮಸ್ಕಾರ. ಥ್ಯಾಂಕ್ ಯು ಸರ್. ರಾಜೇಶ್ ಸರ್. ಮತ್ತೆ ನಮ್ಮ ಸಿನಿಮಾ ಗುರುಗಳಾದ ಹರಿ ಅವರಿಗೆ ನಮಸ್ತೀನಿ. ಇದೊಂದು ನಾನು ಹರಿ ಅವ್ರಿಗೆ ಬೈತಿರ್ತೀನಿ, ಏನ್ ಸರ್ ನೀವು ಮಕ್ಕಳ ಸಿನಿಮಾ ಮಗ್ಗಿ ಪುಸ್ತಕ ಅಂತ ಯಾರ್ಯಾರೋ ಹೆಂಗೋ ಮಾತಾಡ್ತಾರೆ ಸರ್. ಇದೊಂದು ಕ್ರೈಮ್ ಥ್ರಿಲ್ಲರ್ ಸರ್. ಇಟ್ಸ್ ಅ ಪೊಲಿಟಿಕಲ್ ಡ್ರಾಮಾ. ಒಂದು ಎಜುಕೇಶನ್ ಮಾಫಿಯಾ ಇದೆ ಇದರಲ್ಲಿ, ಒಂದು ಪಾಲಿಟಿಕ್ಸ್ ಇದೆ, ಆಮೇಲೆ ಇದು ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ ಇದೆ, ಆಮೇಲೆ ಇಟ್ಸ್ ಕ್ರೈಮ್. ಏನಾದ್ರು ಒಂದು 4 ಮಕ್ಕಳಿದಾವ ಅನ್ನೋದು ಬಿಟ್ರೆ ಈ ಸಿನಿಮಾದಲ್ಲಿ ಇರೋರೆಲ್ಲರೂ ವಿಲನ್ಗಳೇ. ಒಂದು 6-7 ಕ್ಯಾರೆಕ್ಟರ್ ಬಿಟ್ರೆ ಇರೋರೆಲ್ಲ ವಿಲನ್ಗಳೇ. ಟೈಮು ವಿಲನ್ನು ಎಲ್ಲಾನು ವಿಲನ್ನೇ. ಒಂದು ಸಿನಿಮಾ ಇನ್ನೂವರೆಗೂ ಯಾವುದೋ ಒಂದು ಸಿನಿಮಾ ಗೆದ್ದಿದೆ ಅಂದ್ರೆ ಅದರಲ್ಲಿ ನೆಗೆಟಿವ್ ಪಾತ್ರಗಳು, ಖಳನಾಯಕರು ಎಷ್ಟು ಇರ್ತಾರಲ್ಲ ಅಷ್ಟು ಸಿನಿಮಾ ವಿಜೃಂಭಿಸುತ್ತದೆ. ಆ ತರ ಇದೆ. ಇದರಲ್ಲಿ ಒಂದು ಪೊಲೀಸ್ ಕ್ಯಾರೆಕ್ಟರ್ ಬರುತ್ತೆ. ಇಷ್ಟು ಇರಿಟೇಷನ್ ಆಗುತ್ತೆ ಅಂದ್ರೆ ಒಂದು ಸಿನಿಮಾ ಹಾಲಲ್ಲಿ ಬಂದಾಗ, ಯಾವಾಗ ನೆಗೆಟಿವ್ ಕ್ಯಾರೆಕ್ಟರ್ಸ್ಗಳು ಪಾಸಿಟಿವ್ ಕ್ಯಾರೆಕ್ಟರ್ಸ್ ಅನ್ನ ಹಿಂಡ್ತಾವಲ್ಲ ಅವಾಗ ಪ್ರೇಕ್ಷಕರಿಗೆ ಹತ್ತಿರವಾಗ್ತಾರೆ ಪಾಸಿಟಿವ್ ಕ್ಯಾರೆಕ್ಟರ್ಸ್ ಆದವರು. ಸೊ ಈ ಸಿನಿಮಾ ಒಂದು ಆಕ್ಚುಲಿ ಪಕ್ಕಾ ಕಮರ್ಷಿಯಲ್ ಸಿನಿಮಾ. ಜನಗಳು ಕೆಲವೊಂದು ಜನ ಏನ್ ತಿಳ್ಕೊಂಡ್ ಬರ್ತಾರೆ, ಏನೋ ಒಂದು ಆರ್ಟ್ ಮೂವಿ ಇರ್ಬೋದು, ಏನೋ ಒಂದು ಮಕ್ಕಳು ಹೇಳ್ತಿದ್ದಾರೆ, ಏನೋ ಒಂದು ವೇದಾಂತ ಹೇಳಿ ಕಳಿಸಬಹುದು ಅಂತ ಒಳಗಡೆ ಬರ್ತಾರೆ. ಬಂದ ಮೇಲೆ ಕಳೆದೋಗ್ಬಿಡ್ತಾರೆ. ಆಮೇಲೆ ಮೇನ್ ಈ ಸಿನಿಮಾದಲ್ಲಿ ಇರೋದು ಸ್ಟಾರ್ಟಿಂಗ್ 10 ನಿಮಿಷ ಬಿಟ್ಟು ಬರ್ತಾರೆ ಜನ. ಏನ್ ಹೇಳಕ್ಕೂ ಆಗಲ್ಲ. ಆ 10 ನಿಮಿಷದಲ್ಲಿ ಒಂದು ವಿಜುವಲ್ ಎಕ್ಸ್ಪೀರಿಯನ್ಸ್ ಅನ್ನ ಕ್ರಿಯೇಟ್ ಮಾಡಿದ್ದಾರೆ. ವಿಜುವಲ್ ಏನಂದ್ರೆ ಸಿನಿಮಾ ಅಂದ್ರೆ ಏನ್ ಹೇಳಿ ಸರ್, ಸಿನಿಮಾ ಅಂದ್ರೆ ದುಡ್ಡು ಕೊಟ್ಟು ಬರೋನಿಗೆ ನೋಡ್ಬೇಕಾದ್ರೆ ಏನೋ ಒಂದು ಮಜಾ ಬರಬೇಕು, ಒಂದು ಥ್ರಿಲ್ ಇರಬೇಕು. ಆ ಥ್ರಿಲ್ ಅನ್ನ ಈ ಸಿನಿಮಾ ಕೊಡುತ್ತೆ. ಏನ್ ಮಾತಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಇವತ್ತು ನಾನು ಬಹಳ ಬಜಾರಿ ಆದ್ರೂ ಒಂದೆರಡು ಮಾತಾಡ್ಲೇಬೇಕನ್ಸುತ್ತೆ. ನಾನು ಸಾಮಾನ್ಯ ಪಿಕ್ಚರ್ಗಳಿಗೆ ಹೋಗೋದೇ ಇಲ್ಲ, ಟಾಕೀಸ್ಗಳಿಗೆ. ಯಾಕೆ ಹೋಗಲ್ಲ ಅಂದ್ರೆ ಮನೇಲೇ ನೋಡ್ಕೋತೀನಿ. ಅಲ್ಲಿ ಹೋದ್ರೆ ಫೋಟೋ ಅನ್ಕೊಂಡು ಸುಮ್ಮನೆ ಕಾಡಿಸ್ತಾರೆ ಅಂದ್ಬಿಟ್ಟು ಹೋಗ್ತಾ ಇರಲಿಲ್ಲ. ಮಗ್ಗಿ ಪುಸ್ತಕನ ನೋಡ್ಲೇಬೇಕು ನಾನು ಅಂತ ಮೈಸೂರಲ್ಲಿ ಟಾಕೀಸ್ಗೆ ಹೋದೆ. ನನ್ನ ಪಕ್ಕ ಕೂತಿರೋರೆಲ್ಲ ನನ್ನೇ ನೋಡ್ತಾ ಇದ್ರು. ದುರು ಅಂತ, ಇವನ್ನೆಲ್ಲ ಯಾಕೆ ನನ್ನ ನೋಡ್ತಾವ್ರೆ ಹೆಂಗೆ ಅಂತ. ಪಕ್ಕದಲ್ಲಿದ್ದವ್ರು ಅಂದ್ರು, ಎಲ್ಲ ನನ್ನೇ ನೋಡ್ತಾ ಇದ್ರು. ಯಾಕೆ ನೋಡ್ತಾ ಇದ್ದಾರೆ ಅಂತ ನಂಗೆ ಗಾಬರಿ ಆಯಿತು. ನನ್ನ ಕಣ್ಣಲ್ಲಿ ಸುಮ್ಮನೆ ನೀರು ಹೋಗ್ತಾನೇ ಇತ್ತು. ನಾನು ತಾಯಿಯ ಮಡಿಲಲ್ಲಿ ಅನ್ನೋ ಒಂದು ಪಿಕ್ಚರು, ಅಬ್ಬಾಯಿ ನಾಯ್ಡು ಅವ್ರ ಪಿಕ್ಚರಲ್ಲಿ ಕಣ್ಣಲ್ಲಿ ನೀರು ಹಾಕಿದ್ದು. ಅದು ಬಿಟ್ಟರೆ ಈ ಪಿಕ್ಚರಲ್ಲೇ ನಾನು ತುಂಬ ಹತ್ಕೊಂಡು ನೊಂದ್ಕೊಂಡು ಎಷ್ಟು ಮಟ್ಟಿಗೆ ಡೈರೆಕ್ಟ್ರು, ಪ್ರೊಡ್ಯೂಸರು, ಕಲಾವಿದರ ಹತ್ರ ಕೆಲಸನ ಹೆಂಗೆ ತಗೊಂಡಿದ್ದಾರೆ ಅಂದರೆ ಗ್ರೇಟ್ ಸರ್. ಇವತ್ತು 50 ದಿನ ಅಲ್ಲ, ಇನ್ನು 100 ಪ್ರಯೋಗ ಇದು ಓಡಲಿ, ಕರ್ನಾಟಕದಲ್ಲಿ ಮನೆ ಮಾತಾಗಿ ಮಕ್ಕಳಿಗೆ ಒಂದು ಒಳ್ಳೊಳ್ಳೆ ಮೆಸೇಜ್ಗಳನ್ನ ಕೊಡ್ತಾ ಇದ್ದಾರೆ. ಗುಡ್ ಮೆಸೇಜ್ ಇದೆ. ಯಾಕೆ ಅಂದರೆ ಈಗ ಮಾಧ್ಯಮ ಎಲ್ಲ ನಾನು ನೋಡ್ತಾನೆ ಇದ್ದೀನಿ. ಮೊಬೈಲ್ ಬಂದಾಗಿಂದ ಎಲ್ಲ ಎಲ್ಲೆಲ್ಲೋ ಹೋಗ್ತಾ ಇದೆ. ಚಿತ್ರರಂಗನೂ ಟಾಕೀಸ್ಗಳೆಲ್ಲ ಹೊಡೆದು ಎಲ್ಲ ಮಾಲ್ಗಳು ಮಾಡ್ತಾ ಇದ್ದಾರೆ. ಮಾಲ್ಗಳಾದರೂ ಓಡ್ತಾ ಇದೆಯಲ್ಲ 50 ದಿನ ಅನ್ನೋ ಖುಷಿ ನಮಗೆ ಆಗ್ತಾ ಇದೆ. ಚಿತ್ರ 50 ದಿನ ಓಡಿದ್ದು ಬಹಳ ಖುಷಿ ಅನಿಸ್ತಾ ಇದೆ.